ದಾಂಡೇಲಿಯ ಸುಭಾಷ್ ನಗರದ ಕ್ರೀಡಾಂಗಣದಲ್ಲಿ 3 ತಿಂಗಳೊಳಗೆ ಮುರಿದ ಸಿಮೆಂಟ್ ಬೆಂಚುಗಳು. ಗುಣಮಟ್ಟದ ಸಿಮೆಂಟ್ ಬೆಂಚುಗಳ ಅಳವಡಿಕೆಗೆ ಸಾರ್ವಜನಿಕರಿಂದ ಆಗ್ರಹ. ಅಲ್ಲಿ ಎಲ್ಲವೂ ಇದೆ. ಈಜುಕೊಳವಿದೆ, ಜಿಮ್ ಕೇಂದ್ರವಿದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಹೊರಾಂಗಣದಲ್ಲಿ ವಾಲಿಬಾಲ್ ಕೋರ್ಟ್ ಹಾಗೂ ಕ್ರಿಕೆಟ್ ಮೈದಾನವು ತಕ್ಕ ಮಟ್ಟಿಗೆ ಇದೆ. ವಾಕಿಂಗ್ ಮಾಡಲೆಂದು ಗುಣಮಟ್ಟದಲ್ಲಿ ಇಲ್ಲವಾದರೂ ವಾಕಿಂಗ್ ಪಾತ್ ನಿರ್ಮಾಣವಾಗಿದೆ. ವಾಕಿಂಗ್ ಬರುವವರಿಗೆ ವಿಶ್ರಾಂತಿಗೆಂದು ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಲಾಗಿದೆ. ಆದರೆ ಒಂದು ಮಾತು, ಸಿಮೆಂಟ್ ಬೆಂಚುಗಳ ಅವಸ್ಥೆ ಮಾತ್ರ ಯಾರಿಗೂ ಬೇಡ. ಯಾಕೆ, ಏನು, ಎಲ್ಲಿ ಅನ್ಕೊಂಡಿರಾ? ಹಾಗಾದ್ರೆ ಇಲ್ಲಿ ಕೇಳಿ. ದಾಂಡೇಲಿ ನಗರಸಭೆಯ ಅಧೀನದಲ್ಲಿರುವ ಸುಭಾಷ್ ನಗರದ ಕ್ರೀಡಾಂಗಣದಲ್ಲಿ ವಾಯು ವಿಹಾರಕ್ಕೆಂದು ಬರುವ ನಾಗರಿಕರಿಗೆ, ಅದರಲ್ಲಿಯೂ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗಲೆಂದು ಕಳೆದ 3 ತಿಂಗಳ ಹಿಂದೆ ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಲಾಗಿದೆ. ಮಾಹಿತಿಯ ಪ್ರಕಾರ ಒಟ್ಟು 55 ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಲು ಗುತ್ತಿಗೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಸದ್ಯಕ್ಕೆ 12 ಸಿಮೆಂಟ್ ಬೆಂಚುಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಕಳೆದ 3 ತಿಂಗಳ ಹಿಂದೆ ಅಳವಡಿಸಿರುವ ಸಿಮೆಂಟ್ ಬೆಂಚುಗಳು ಈಗಾಗಲೇ ಮುರಿದಿರುವುದು ಸಿಮೆಂಟ್ ಬೆಂಚುಗಳ ಗುಣಮಟ್ಟ ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರನ ಕರ್ತವ್ಯ ನಿಷ್ಠೆಯನ್ನು ಎತ್ತಿ ತೋರಿಸುತ್ತಿದೆ. ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬ ರೀತಿಯಲ್ಲಿ ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಲಾಗಿರುವುದು ಗುತ್ತಿಗೆದಾರರ ಹಾಗೂ ಸಂಬಂಧಪಟ್ಟ ಅಭಿಯಂತರರ ಜವಾಬ್ದಾರಿ ಮತ್ತು ನಿಷ್ಠೆಯನ್ನು ಅಣಕಿಸುವಂತಿದೆ. ಕಳಪೆ ಗುಣಮಟ್ಟದ ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಿರುವ ಬಗ್ಗೆ ಸ್ಥಳೀಯ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ಕೂಡಲೇ ಈ ಸಿಮೆಂಟ್ ಬೆಂಚುಗಳನ್ನು ತೆರವುಗೊಳಿಸಿ ಗುಣಮಟ್ಟದ ಸಿಮೆಂಟ್ ಬೆಂಚುಗಳನ್ನು ಅಳವಡಿಸುವಂತೆ ಸ್ಥಳೀಯರಾದ ಮಹೇಶ್ ದಂಡಗಲ್, ವಸಂತ್ ಗೌರ್ ಮತ್ತು ಭರತ್ ಕಾಂಬ್ಳೆ ಅವರು ಇಂದು ಗುರುವಾರ ಬೆಳಿಗ್ಗೆ 8:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಈ ಬಗ್ಗೆ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಗುರುವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಾ, ಈಗಾಗಲೇ ಸಿಮೆಂಟ್ ಬೆಂಚುಗಳು ಮುರಿದಿರುವ ಬಗ್ಗೆ ಮಾಹಿತಿ ಬಂದಿದ್ದು, ಗುಣಮಟ್ಟದ ಸಿಮೆಂಟ್ ಬೆಂಚುಗಳ ಅಳವಡಿಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಏನಂದ್ರೆ ನಾವು ಈಗ 3-4 ತಿಂಗಳಾಯ್ತು ಹಾಕಿ ಇದೆಲ್ಲ ಕುರ್ಚೀಸು, ಆದ್ರೆ ಅವೆಲ್ಲ ಮುರಿತಾ ಇದಾವೆ. ಎಷ್ಟು ಕಳಪೆ ಮಾಡಿದಾರೆ ಕೆಲಸ ಅಂತೇಳಿ ನಾವು ಅದಕ್ಕೋಸ್ಕರ ನಿಮ್ಗೆ ಕರೆಸಿರೋದು. ನಾವು ಇದು ಸಿಮೆಂಟ್ ಇದಲ್ಲ, ಸಿಮೆಂಟ್ ಚೇರ್ಸ್, ಅದು ಸಿಮೆಂಟ್ ಬೆಂಚ್, ಸಿಮೆಂಟ್ ಬೆಂಚಸ್ ಅದು ಹಾಕಿ ಎಷ್ಟು ಸಮಯ ಆಯ್ತು? ಒಂದು 3-3.5 ತಿಂಗಳು ಅಷ್ಟೇ. ಈಗ ನಮ್ಮ ರಿಸಾರ್ಟ್ ಅಲ್ಲಿ 7 ತಿಂಗಳು 7 ವರ್ಷ ಗಂಟ್ಲೆ ಇದೆ. ಆದ್ರೆ ಅವು ಏನೂ ಆಗಿಲ್ಲ ಇನ್ನೂ ಮಠ. ಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ ಬೇಕು, ಫೋಟೋ ಒಂದು ಕೊಡ್ತೀನಿ ನಾನು, ಅಷ್ಟು ಇದೆ. ಆದ್ರೆ ಇದು ಹಾಕಿ 3-4 ತಿಂಗಳಾಗಿಲ್ಲ. ಜನ ಬಂದು ಕೊಂಡಿರ್ತಾರೆ, ಈಗ ಸುಸ್ತಾದ ನಂತರ ಬಂದು ಕುತ್ಕೊಳ್ತಾರೆ. ಈ ತರ ಕಳಪೆ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ನಾವು ಅದಕ್ಕೆ ನಿಮ್ಗೆ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ವಿ ಸರ್. मैं वसंत गौर, आज दांडेली के अंदर 1965 के बाद में इतना बढ़िया मैदान ये बनाया गया है। इसका आज बेंच का प्लस रोड का काम अभी पेंडिंग है। तो मेरे हिसाब से हम आग्रह करता है यहाँ का संस्था से कि इसको कंप्लीट करो और इसका ध्यान रखो, इसका हाउसकीपिंग करो। बस इसी से अच्छा है, दांडेली का एक धरोहर है ये। नमस्कार सर, मेरा नाम भरत कांबले बोल के है। मैं इधर का ही रहवासी हूँ। 30 साल के बाद मैं दांडेली आ चुका हूँ। दांडेली आने के बाद मेरे को ये गार्डन देख के इतना अच्छा लगा, बहुत अच्छा लगा सर। क्योंकि इधर वॉकिंग करने के लिए, जैसा सीनियर सिटीज़न हो रहे, सबको फैसिलिटी मिल रहा है वॉक करने के लिए, अच्छा जगह हो गया, सब कुछ हो गया। अभी इसको फैसिलिटी कोई सही से नहीं देख रहा है। क्योंकि मेरे फ्रेंड है महेश दंडगल बोल के, उन्होंने वो और मैं वॉकिंग करने के लिए आते हैं, तो मैंने पूछा इनको, भाई ये तो चेयर्स है इधर, हाँ सीमेंट के अपना क्या बोलते हैं यार, बेंचेस, सीमेंट के अपना बेंचेस है। तो बोला भाई ये इतना जल्दी कैसा, नया तो दिख रहा है, टूटा है कैसा? टूटा है बोले तो भरत भाई बोलते हैं 3 महीना हो गया लगा के, इतना करप्शन इधर हो रहा है कि पूछो मत सर। कोई तो बड़ा आदमी और अच्छा आदमी लोग और एक 8, 10, 15, 20 लोग ऐसा ग्रुप करके इस पे ऑक्शन लेना चाहिए। क्योंकि मैं ऑक्शन क्यों लेना चाहिए बोल रहा हूँ, क्योंकि देखो ये ग्राउंड तो बहुत बढ़िया बना हुआ है,
इधर लेडीज आ रहे, जेंट्स आ रहे, सीनियर सिटीजन आ रहे। पहले बात 50-60 साल 70 साल वाला आदमी वॉकिंग कर रहा है। इधर रोड भी देखेंगे तो थोड़ा पैच वर्क कितना थर्ड क्लास रखा है। मैं आके कम से कम 15 दिन खाली 15 डेज मैंने वॉकिंग किया हूँ, तो मेरे को इतना पैर मेरे को दर्द दे रहा है इधर कि पूछो मत। क्योंकि पत्थर ऐसा लग रहा है पैर में कि बैक पेन है ना। मेरा बॉम्बे में वॉकिंग अच्छा करता था, बहुत फिट था मैं। इधर जैसे मैं इधर पत्थर पे चल रहा हूँ, मेरा इतना पेन हो रहा है इधर कि पूछो मत। और एक बात आपको बोलना है, ये क्लियरिटी क्लीन बोलते हैं ना, क्लीन कोई नहीं रख रहा है। हाउस कीपिंग समझो, गंदगी इतना कर चुके हैं इधर कि पूछो मत। वो मेरा चीज़ कैसा चल रहा है, कैसा ठीक है क्या नहीं, वो सब देखना चाहिए। क्योंकि बोलो ये इंसानियत है। करप्शन इतना मत करो भाई साहब, ऊपर है ना भगवान को जवाब देना पड़ता है। देखो, और इससे ज़्यादा मैं क्या बोल सकता हूँ। हाँ, अपना कर्म अपने साथ में जाता है, वो थोड़ा शर्म करो। आप क्या कर रहे हो, किसके साथ में कर रहे हो। ये दांडू लेप्पा का एरिया बोलते हैं। हाँ, सही है ना सर? दांडू लेप्पा का एरिया बोलते हैं। इधर जो करता है ना, इधर भूख के जाता है। तो इससे किसी से तो डरो थोड़ा। चलो, इसे इतना 4 बात करके समाप्त करता हूँ। ಈ ಥರ ಕಳಪೆ ಕೆಲಸವನ್ನು ಮಾಡಿ ಈ ಥರ ಬೆಂಚಸನ್ನು ಹಾಕಿ ಜನರಿಗೆ ಮೋಸ ಮಾಡಿ, ಯಾಕಂದರೆ 1 ವರ್ಷದ 3 ತಿಂಗಳಲ್ಲಿ ಈ ನನ್ನ ಪರಿಸ್ಥಿತಿ ಆಗ್ತಾ ಇದೆ ಅಂದರೆ, ಒಂದು ಸಲ ಹೋದರೆ ಅವರು ಒಂದು ಸಲ ಬಿಲ್ ಮಾಡ್ಕೊಂಡು ಸರಿದು ಬಿಡ್ತಾರೆ. ನಂತರ ಏನಾಗ್ತದೆ, ಇದನ್ನು ಆ್ಯಕ್ಷನ್ ತೊಗೊಳ್ಳೇಬೇಕು. ತೊಗೊಳ್ಳಿಲ್ಲ ಅಂದರೆ ನಾವೆಲ್ಲರೂ ಕೂಡ ಧರಣಿ ಕುಂಡ್ರಬೇಕಂತೇಳಿ ಯೋಚನೆ ಮಾಡಿದ್ದೀವಿ. ಇಷ್ಟೆಲ್ಲ ನಮ್ಮ ಪ್ಲಾನಿಂಗ್ ಮಾಡಿದ್ದೀವಿ ನೋಡಿ. ಯಾಕಂದರೆ ಗೇಟ್ ಮುಂದೆ ಕೂತ್ಕೊಳ್ತೀವಿ. ಈ ಥರ ನಮ್ಮ ಪ್ಲಾನಿಂಗ್ ಇದೆ. ಲಾಸ್ಟಿಗೆ ಮುನ್ಸಿಪಾಲ್ಟಿ ಯಾರು ಕೆಲಸ ಕೊಟ್ಟಿದ್ದಾರೆ, ಅವ್ರು ಗುತ್ತಿಗೆದಾರೆ ಯಾರಿದ್ದಾರೆ ಅಂಥವ್ರಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು. ಯಾಕಂದರೆ ಏನಾಗ್ತದೆ ಹೇಳ್ರಿ, ಒಂದು ಸಲ ಇದೆಲ್ಲ ಮಾಡಲಿಲ್ಲ ಅಂದರೆ ಮತ್ತೆ ಮುಂದ್ಗಡೆ ಮತ್ತೆ ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನ ಏನಿದೆ ಒಂದ್ಸಲ ಕ್ಲಿಯರ್ ಮಾಡಿ ಕೈ ಬಿಡಬೇಕು ಅಂತೇಳಿ ನಂದೊಂದು ಬೇಡಿಕೆ ಇದೆ. ತಮ್ಮ ಹೆಸರು? ಮಹೇಶ್ ಅಂತೇಳಿ, ಮಹೇಶ್ ಚಂಡಗಲ್. हाँ, एकदम बढ़िया हाउस कीपिंग कीजिए, एकदम शानदार पेंटिंग वगैरह करके इसको एकदम सुंदर बनाओ। एक दांडेली का एक प्ले ग्राउंड है, ये बहुत शानदार प्ले ग्राउंड है। ये ग्राउंड से कोई तो अच्छा बच्चा निकलेगा इधर से। हाँ, आप प्लेयर्स क्या कुछ तो होने दो, कुछ अच्छा बच्चे लोग निकलेंगे। क्योंकि ऐसा ग्राउंड मिलना दांडेली में बहुत मुश्किल है। कितना पैसा लगता है इसको आजू बाजू झाड़ काटने के लिए, कितना पैसा लगता है। एक आदमी को दिया तो पूरा क्लीन करके जाता है, 1-2 आदमी को लगाए उधर से इधर तक, कितना ज्यादा लगता है। 500 रुपए एक आदमी को बोलता, 1000 रुपए में पूरा क्लीन हो जाता है। उतना भी करने को नहीं होता बोले तो कैसा बोलो, देखेंगे इतना भी करने को नहीं होता है। इसका पीछे स्विमिंग पूल का हालत देखो। हाँ, एकदम गंदा हो। अभी देखो उधर इतना, अभी देखो उधर इतना ये उठा है। वो करने के लिए कितना, वो क्या जेसीबी लगता है उसको, सिर्फ एक पैसा और ये लगता है, बस इतना क्लीन करने को होता नहीं। और इतना म्यूनसिपालिटी का ये है, गाड़ी है इधर आके उधर के जो भी बॉटल्स है सब आके भर के लेके जाना है ना। इधर पूरा एटमॉस्फेयर तो नीट रखना है ना। इधर आते हैं फ्रेश एयर खाने के लिए, इधर आते हैं सुबह हम लोग, सुबह भी आते हैं शाम को भी आते हैं हम लोग, ऐसा सब करते हैं। इसलिए इसका जो भी है थोड़ा क्लीनलीनेस मेंटेन करना बहुत ज़रूरी है। ನಮಸ್ತೆ. ಈಗ ದಾಂಡೇಲಿ ನಗರಸಭೆಯ ಅಧೀನದಲ್ಲಿರುವ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ವಿಶೇಷವಾಗಿ ವಾಕಿಂಗ್ ಬರುವವರಿಗೆ ಅನುಕೂಲವಾಗಲೆಂದು ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಿದ್ದಾರೆ. ಈಗಾಗಲೇ 3 ತಿಂಗಳ ಹಿಂದೆ ಈ ಸಿಮೆಂಟ್ ಬೆಂಚುಗಳನ್ನು ಅಳವಡಿಸಲಾಗಿದೆ. ಆದರೆ ಈ 3 ತಿಂಗಳ ಒಳಗಡೆ ಈಗ ಸಿಮೆಂಟ್ ಬೆಂಚು ಮುರಿದಿರುವಂಥದ್ದು ಕೂಡ ನಾವು ಗಮನಕ್ಕೆ ಬಂದಿದೆ. ಈಗಾಗಲೇ ಸಾರ್ವಜನಿಕರು ಕೂಡ 3 ತಿಂಗಳಲ್ಲಿ ಈ ರೀತಿ ಮುರಿದು ಬಿದ್ದರೆ ಮುಂದೆ ಹೇಗೆ ಏನು ಎನ್ನುವಂಥ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಸರ್, ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅವು ಈಗ 2025-26ನೇ ಸಾಲಿನ 15ನೇ ಹಣಕಾಸು ಆಯೋಗದಲ್ಲಿ ನಾವು ಸಿಮೆಂಟ್ ಬೆಂಚ್ಗಳನ್ನ ಇಡಲಿಕ್ಕೆ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ವಿ. ಕಾಮಗಾರಿ ಇನ್ನೂ ಪ್ರಾರಂಭ ನಡೀತಾ ಇದೆ, ಪ್ರೋಗ್ರೆಸ್ಸಲ್ಲಿದೆ. ಅದರಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಹಾಕಿರ್ತಕ್ಕಂಥ ಕೆಲವೊಂದು ಈ ಸಿಟ್ಟಿಂಗ್ ಬೆಂಚಸ್ಗಳು ಬ್ರೇಕ್ ಆಗಿದೆ ಅಂತಕ್ಕಂಥದ್ದು ನಮಗೂ ಬಂದಿತ್ತು, ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ಆ ಸಂಬಂಧಿಸಿದ ಕಾಂಟ್ರಾಕ್ಟರ್ಗೆ ಹೇಳಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದೀನಿ. ಆಮೇಲೆ ಬಾಕಿದ್ದು ಉಳಿದಿರ್ತಕ್ಕಂಥ ಎಲ್ಲ ಬೆಂಚಸ್ಗಳದ್ದು ಕ್ವಾಲಿಟಿಯನ್ನು ಚೆಕ್ ಮಾಡಿ ಅಂತ ನಮ್ಮ ಇಂಜಿನಿಯರ್ಸ್ಗೂ ನಾನು ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ಸರಿ ಮಾಡಿ ಅದಾದ ನಂತರನೇ ಕಂಪ್ಲೀಟಾಗಿ ಅದರದ್ದು ಕ್ವಾಲಿಟಿಯನ್ನು ಖಾತ್ರಿಪಡಿಸ್ಕೊಂಡೇ ಅವ್ರಿಗೆ ನಾವು ಬಿಲ್ಲಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿವರೆಗೂ ನಾವು ಮಾಡೋದಿಲ್ಲ. ಕಾಂಟ್ರಾಕ್ಟರ್ದು ಎಷ್ಟು ತಪ್ಪು ಅಷ್ಟೇ
ಇಂಜಿನಿಯರ್ ಇದು ಕೂಡ ಅದನ್ನ ಪರಿಶೀಲನೆ ಮಾಡದೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಕೂಡ ಕಾಮಗಾರಿ ನೋಡಿ, ಕಾಮಗಾರಿ ಪ್ರಾರಂಭದ ಹಂತದಲ್ಲಿದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅದು ಸುಮಾರು ಒಂದು 50-55 ಬೆಂಚಸ್ಗಳಿದೆ. ಅದು ಅದರಲ್ಲಿ ಕೆಲವೊಂದು ಬೆಂಚಸ್ಗಳನ್ನ ಇನ್ಸ್ಟಾಲ್ ಮಾಡಿದರೆ ಇನ್ನೂ ನಡೀತಾ ಇದೆ ಕಾಮಗಾರಿ. ಅದನ್ನ ಆಯಾ ಸಂದರ್ಭಗಳಲ್ಲಿ ಅವರು ವೆರಿಫಿಕೇಶನ್ ಮಾಡ್ತಾರೆ. ಬಿಲ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಅದರ ಕ್ವಾಲಿಟಿಯನ್ನು ಚೆಕ್ ಮಾಡಿನೇ ಅವರು ಬಿಲ್ ಪ್ರಿಪೇರ್ ಮಾಡ್ತಾರೆ. ನಾ ಇನ್ನೊಂದ್ಸಲ ಹೆಚ್ಚು ಮುತುವರ್ಜಿ ವಹಿಸಿ ಅದನ್ನು ಖಾತ್ರಿಪಡಿಸ್ಕೊಳ್ಳಲಿಕ್ಕೆ ತಿಳಿಸಿದ್ದೀನಿ. ಈಗ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಬೇರೆ ಬೇರೆ ಕಡೆ ಅಲ್ಲಲ್ಲಿ ಇಂತಹ ಸಿಮೆಂಟ್ ಬೆಂಚ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಕಳೆದ 4-5 ವರ್ಷಗಳ ಹಿಂದೆ. ಅದು ಇನ್ನೂ ಕೂಡ ಗಟ್ಟಿಮುಟ್ಟಾಗಿ ಬಾಳಿಕೆಯಲ್ಲಿದೆ. ಅದೇ ರೀತಿಯಲ್ಲಿ ಇದು ಕೂಡ ಇರಲಿ ಅಂತೇಳಿ, ಯಾಕೆಂದರೆ ಇನ್ನೂ ಒಂದು 30-40 ಹಾಕ್ಲಿಕ್ಕೆ ಇರ್ಬೋದು ಬಹುಶಃ ಬಾಕಿ. ಈಗ ನಮ್ಮ ನಗರಸಭೆಯಿಂದಲೂ ಕೂಡ ಈ ಹಿಂದೆ ಮಾಡಿರ್ತಕ್ಕಂಥದ್ದು ಒಳ್ಳೆ ಗುಣಮಟ್ಟದ್ದು ಸಿಟ್ಟಿಂಗ್ ಬೆಂಚಸ್ಗಳಿದೆ. ಭಾಳಷ್ಟು ಕಡೆ ನಮ್ಮ ನಗರಸಭೆಯಿಂದ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ಇದೆ. ಈಗಲೂ ಕೂಡ ಅದನ್ನು ಖಾತ್ರಿಪಡಿಸ್ಕೊಂಡೇ ಆಮೇಲೆ ನಾವು ಅದನ್ನು ಮುಂದಿನ ಬಿಲ್ಲಿಂಗ್ಗೆ ಕ್ರಮ ವಹಿಸ್ತೇವೆ. ಒಟ್ಟು ಎಷ್ಟು ಬೆಂಚುಗಳಿಗೆ ಇದು ಮಾಡಿದ್ದೀರಿ ಸರ್? ಸುಮಾರು ಒಂದು 55 ಅಮೌಂಟ್ ಸರ್ ಚೆಕ್ ಮಾಡಿ. ಇನ್ನೊಂದು ಅಲ್ಲಿ ಫುಟ್ಪಾತ್ ವಾಕಿಂಗ್ ಪಾತ್ ನಿರ್ಮಾಣ ಆಗಿದೆ, ಅದು ಕೂಡ ಅಸ್ತವ್ಯಸ್ತವಾಗಿ, ಅದರ ಬಗ್ಗೆ ಕೂಡ ಈಗ ಸಾಕಷ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಗುತ್ತಿಗೆದಾರರು ಭಾಗವಹಿಸಿದ ನಂತರ ಅವರು ಕಡಿಮೆ ಲೋಯೆಸ್ಟ್ ಯಾರು ಬಿಡ್ ಮಾಡಿರ್ತಾರೆ ಅವ್ರಿಗೆ ನಾವು ಟೆಂಡರ್ ಕೊಟ್ಟಿರ್ತೇವೆ. ಅದಾದ ನಂತರ ಕಾಮಗಾರಿಯನ್ನು ಗುತ್ತಿಗೆದಾರರು ನಿರ್ವಹಣೆ ಮಾಡಬೇಕು. ಸಾಕಷ್ಟು ಕಾಮಗಾರಿಗಳು ನಡೀತಾ ಇದೆ. ಎಲ್ಲ ಕಡೆಯೂ ಇಂಜಿನಿಯರ್ಸ್ಗಳು ಹೋಗೋಕ್ಕಾಗ್ತಾ ಇಲ್ಲ. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಸಿವಿಲ್ ಇಂಜಿನಿಯರ್ಸೇ ಇಲ್ಲ, ಬೇಸಿಕಲಿ ಸೆಕ್ಷನ್ ಆಫೀಸರ್ ಇಲ್ಲವೇ ಇಲ್ಲ. ಇರ್ತಕ್ಕಂಥ ಒಬ್ಬ ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ ಮೇಲೆ ನಾವು ಇಡೀ ದಾಂಡೇಲಿಯಲ್ಲಿ ನಡೆದಿರ್ತಕ್ಕಂಥ 15 ಹಣಕಾಸು, CMIDP, ನಗರೋತ್ಥಾನ ಎಲ್ಲ ಯೋಜನೆಗಳ ಕಾಮಗಾರಿಗಳನ್ನು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಗುತ್ತಿಗೆದಾರರು ಕೂಡ ತಮ್ಮ ಕಾಮಗಾರಿ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕಾಗ್ತದೆ. ಪ್ರತಿ ಸಲನೂ ಪ್ರತಿ ಹೆಜ್ಜೆಗೂ ಹೋಗಿ ನೋಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಸಿಚುವೇಶನಲ್ಲಿ ನಾವಿದ್ದೇವೆ. ಅದು ಲಾಸ್ಟ್ ಟೈಮ್ ಒಂದು 3-4 ತಿಂಗಳ ಹಿಂದೆ ಅದು ಕಳಪೆ ಕಾಮಗಾರಿ ಅಂತ ನ್ಯೂಸಲ್ಲಿ ಬಂದಿತ್ತು. ಅದಾದ ನಂತರ ನಾವು ಕೂಡ ಪರಿಶೀಲನೆ ಮಾಡಿದ್ದೇವೆ. ನಮ್ಮ AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ DUDC ಅಂತ ಕೂಡ ಬಂದು ಅದನ್ನು ಪರಿಶೀಲನೆ ಮಾಡಿ ಅದನ್ನು ದುರಸ್ತಿ ಅಂದರೆ ಎಲ್ಲಿ ಕಳಪೆ ಆಗಿದೆಯೋ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಆ ಪ್ರಕಾರ ಈಗ ಅದನ್ನು ಸರಿಪಡಿಸಿದ್ದಾರೆ. ಈಗ ಅದು ಸೈಡ್ಗೆ ಶೋಲ್ಡ್ರಿಂಗ್ ವರ್ಕ್ ಅಂತ ಇರ್ತದೆ, ಅದನ್ನು ಶೋಲ್ಡ್ರಿಂಗ್ ಮಾಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಚೆನ್ನಾಗಿದೆ. ಈಗ ಅದು ಆ್ಯಸ್ ಪರ್ ನಮ್ಮ ಎಸ್ಟಿಮೇಟ್ನಲ್ಲಿ ಏನು ಪ್ರಾವಿಷನ್ ಮಾಡಿದ್ವಿ ಆ ಪ್ರಕಾರ ಇದೆ. ಸೊ ಇನ್ನೂವರೆಗೂ ನಾವು ಅದನ್ನು ಬಿಲ್ಲಿಂಗ್ ವ್ಯವಸ್ಥೆ ಮಾಡಿಲ್ಲ. ಅದನ್ನು ಇನ್ನೊಂದ್ಸಲ ಖಾತ್ರಿಪಡಿಸ್ಕೊಂಡೇ ಬಿಲ್ ಮಾಡ್ತೇವೆ. ಸರ್, ಅಲ್ಲಿ ಒಂದು ರಸ್ತೆ ಕಾಮಗಾರಿ ಕೂಡ ನಡೀತಾ ಇದೆ. ಈಗಾಗಲೇ ಜಲ್ಲಿ ಹಾಕಿ ಭಾಳ ದಿನಗಳಾಯಿತು. ಈಗ ಜಲ್ಲಿ ಹಾಕೋದು ಮಾತ್ರ, ಅದು ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ನಮ್ಮ ಒಂದು ಟೆಂಡರ್ ಪ್ರೊಸೆಸ್ಸಲ್ಲಿ. ಈಗ ಇಂಡೋರ್ ಸ್ಟೇಡಿಯಂನ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಸಾಕಷ್ಟು ಜನ ವಾಕಿಂಗ್ಗೆ, ತಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಬೇರೆ ಬೇರೆ ಸ್ಪೋರ್ಟ್ಸ್ಗಳನ್ನು ಆಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬರ್ತಾರೆ ಸಾರ್ವಜನಿಕರು. ನೂರಾರು ಜನ ಸಾರ್ವಜನಿಕರು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೊತ್ತಲ್ಲಿ ಮಾಡ್ತಿರ್ತಾರೆ. ಸೊ ಅದನ್ನು ಒಂದು ಬ್ಯೂಟಿಫಿಕೇಷನ್, ಸೌಂದರ್ಯೀಕರಣ ಮಾಡಬೇಕು, ಆಮೇಲೆ ಅಲ್ಲಿ ಅಗತ್ಯ ಫೆಸಿಲಿಟಿಗಳನ್ನು ಕೊಡಬೇಕಂತಕ್ಕಂಥ ಒಂದು ಇರಾದೆಯಿಂದ ನಾವು ಸಾಕಷ್ಟು ಕಾಮಗಾರಿಗಳಲ್ಲಿ ಕೈಗೆ ಎತ್ಕೊಂಡಿದ್ದೇವೆ. ಅದ್ರ ಕ್ವಾಲಿಟಿಯನ್ನು ಕೂಡ ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು ಇದೆ. ಅದನ್ನು ಕ್ವಾಲಿಟಿ ಖಾತ್ರಿಪಡಿಸ್ಕೊಂಡೇ ನಾವು ಅದನ್ನು ಅಲ್ಲಿವರೆಗೂ ನಾವು ಕಾಮಗಾರಿಯನ್ನು ಮುಕ್ತಾಯ ಕೊಡೋದೇ ಇಲ್ಲ. ಮತ್ತೊಂದು ಸ್ವಚ್ಛತೆಯ ಬಗ್ಗೆ ಗಿಡಗಂಟಿಗಳು ಬಹಳಷ್ಟು ಬೆಳೆದಿದ್ದಾವೆ. ನೋಡಿ, ಸ್ವಚ್ಛತೆ ಬಗ್ಗೆ ನೀವು ಗಮನಿಸಿರ್ಬೋದು. ಸ್ವಚ್ಛತೆ ಆಗುವಂಥದ್ದು ಇನ್ನೂ ಬಹಳಷ್ಟಿದೆ ದಾಂಡೇಲಿ ನಗರದಲ್ಲಿ. ಆದರೆ ಕಳೆದ ಕೆಲವು 6 ತಿಂಗಳು 1 ವರ್ಷದ ಅವಧಿಯಲ್ಲಿ ಸ್ವಚ್ಛತೆ ಅಂತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ. ನಾವು ನಮ್ಮಲ್ಲಿ ಮೊದಲನೇದಾಗಿ ಏನು ಸಮಸ್ಯೆ ಇತ್ತು ಅಂತ ಹೇಳಿದರೆ, ಪ್ರತಿ ಮನೆಗೆ ಹೋಗಿ ಕಸ ತೊಗೊಂಡು ಬರ್ತಕ್ಕಂಥ ವೆಹಿಕಲ್ಸ್ ಇರಲಿಲ್ಲ, ವಾಹನಗಳಿರಲಿಲ್ಲ. ಮೊದಲು ನಾವು ವಾಹನಗಳನ್ನ ಪರ್ಚೇಸ್ ಮಾಡಿ 6 ವಾಹನಗಳು ಮಾತ್ರ ಇತ್ತು. ಅದನ್ನು 10ಕ್ಕೆ ನಾವು ಹೆಚ್ಚಿಸಿ ಈಗ ಪ್ರತಿ ಮನೆಗೆ ಕಸ ಸಂಗ್ರಹಣೆಗೆ ವೆಹಿಕಲ್ ಹೋಗೋ ರೀತಿ ಒಂದು ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ಫಸ್ಟ್ ಮಾಡಿದ್ವಿ. ಅದಾದ ನಂತರ ಪ್ರತಿ ವೆಹಿಕಲ್ ಮೇಲೆ ಡ್ರೈವರು ಮತ್ತು ಅದನ್ನು ಕಸ ತೆಗೆದುಕೊಳ್ಳಲಿಕ್ಕೆ ಲೇಬರ್ಸ್ಗಳನ್ನು ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಅದಾದ ನಂತರ ಸಾರ್ವಜನಿಕರಲ್ಲಿ ಕಸವನ್ನು ಎಲ್ಲೆಂದರಲ್ಲಿ ಒಗಿಬೇಡ್ರಿ, ಚರಂಡಿಯಲ್ಲಿ, ರಸ್ತೆಯಲ್ಲಿ, ಖಾಲಿ ಜಾಗಗಳಲ್ಲಿ ಒಗಿಬೇಡ್ರಿ, ಕಸವನ್ನು ಎಸಿಬೇಡ್ರಿ, ನಮ್ಮ ನಗರಸಭೆ ವೆಹಿಕಲ್ಗೆ ಕೊಡಿ ಅಂತ ಹೇಳಿ, ಸಿಗ್ರಿಗೇಷನ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಅವೇರ್ನೆಸ್ಗಳನ್ನು ಮೂಡಿಸಿದ್ದೇವೆ.
ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ತಿಂಗಳುಗಳಿಂದ ಪ್ರತಿ ಮನೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಕಸ ಬೀಳ್ತಾ ಇದೆಯಲ್ಲ ಆ ಸುತ್ತಮುತ್ತಲಿನ ಎಲ್ಲ ಮನೆಗಳಿಗೆ ಅಂಗಡಿಗಳಿಗೆ ಹೋಗಿ ನಮ್ಮ ಸಿಬ್ಬಂದಿಗಳು ಕ್ಯಾಂಪೇನಿಂಗ್ ಮಾಡ್ತಕ್ಕಂಥ ಕೆಲಸನೂ ಚಾಲೂ ಇದೆ. ಸುಮಾರು ಕಳೆದ ಒಂದು ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ಎರಡೂವರೆ ತಿಂಗಳ ಅವಧಿಯಲ್ಲಿ ಸುಮಾರು 65,000 ರೂಪಾಯಿಗಳನ್ನು ನಾವು ಪೆನಾಲ್ಟಿ ಕೂಡ ಹಾಕಿದ್ದೇವೆ, ದಂಡ. ನಾವು ಫಸ್ಟು ನಮ್ಮ ವ್ಯವಸ್ಥೆಯನ್ನು ಬಲಪಡಿಸ್ಕೊಂಡ್ವಿ. ಅದಾದ ನಂತರ ಜಾಗೃತಿಯನ್ನು ಜಾಗೃತಿ ಮೂಡಿಸಿದ ನಂತರ ಕೂಡ ಕೆಲವೊಂದು ಜನ ಕಸವನ್ನು ರಸ್ತೆಗಳಲ್ಲಿ, ಚರಂಡಿಗಳಲ್ಲಿ, ಖಾಲಿ ಜಾಗಗಳಲ್ಲಿ ಎಸೆತಕ್ಕಂಥ ಪದ್ಧತಿ ಇನ್ನೂ ಚಾಲೂ ಇತ್ತು. ಸೊ ಹೀಗಾಗಿ ನಾವೇನು ಮಾಡಿದ್ವಿ, ಪೆನಲ್ಟಿ ಪ್ರಕ್ರಿಯೆ, ದಂಡನಾತ್ಮಕ ಪ್ರಕ್ರಿಯೆಗಳಿಗೆ ಹೋಗ್ಬಿಟ್ಟು ಇವಾಗ ನಾವು ಸುಮಾರು ಒಂದು 65,000 ರೂಪಾಯಿ ದಂಡ ಕೂಡ ವಸೂಲಿ ಮಾಡಿದ್ದೀವಿ ನಗರಸಭೆಯಿಂದ. ಸೊ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಏನಾಗ್ತಾ ಇದೆ, ಇನ್ನೂ ಕೂಡ 1% ಮಾತ್ರ, 99% ಜನ ತಮ್ಮ ಕಸವನ್ನು ನಗರಸಭೆ ವೆಹಿಕಲ್ಗೆ ಕೊಡ್ತಾ ಇದ್ದಾರೆ. ನಮಗೆ 2025 ಇಶ್ಯೂಯಲ್ಲಿ ನಮ್ಮ SWM ಸೈಟಿಗೆ ಬರ್ತಕ್ಕಂಥ ಕಸದ ಪ್ರಮಾಣ 10ರಿಂದ 11 ಟನ್ ಬರ್ತಾ ಇತ್ತು ಪ್ರತಿದಿನ. ಆದರೆ ಇವತ್ತು ನಮಗೆ ಅಲ್ಲಿ ಬರ್ತಕ್ಕಂಥ ಕಸದ ಪ್ರಮಾಣ ಸುಮಾರು 16ರಿಂದ 18 ಟನ್ಗಳಿಗೆ ಏರಿಕೆ ಆಗಿದೆ. ಅಂದರೆ ಆನ್ ಆನ್ ಎವರೇಜ್ ಒಂದು 17 ಟನ್ 18 ಟನ್ ಕಸ ಬರ್ತಾ ಇದೆ. ಸೊ ಇಷ್ಟು ಕಸ ಮುಂಚೆ ಏನಾಗ್ತಿತ್ತು, ನಮ್ಮ ದಾಂಡೇಲಿ ನಗರದಲ್ಲಿ ಎಲ್ಲೆಲ್ಲಿ ಒಗಿತಾ ಇದ್ರು, ಅಲ್ಲೆಲ್ಲಿ ಬೀಳ್ತಾ ಇತ್ತು. ಸೊ ಈಗ ನಾವು ಕಸವನ್ನು ಲಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸಮಯ ಮತ್ತು ಒಂದು ಕರ್ತವ್ಯದ ಅವಧಿಯನ್ನು ಮೀರಿ ಕೂಡ ನಮ್ಮ ಸಿಬ್ಬಂದಿಗಳು ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಈ ಕಸದ ವಿಚಾರವಾಗಿ ಸಾಕಷ್ಟು ಪರಿವರ್ತನೆ ಆಗಿದೆ. ಆದರೆ ಇದು ಅಂತ್ಯ ಅಲ್ಲ. ಸನ್ಮಾನ್ಯ ಶಾಸಕರು ಒಂದು ನಿರ್ದೇಶನ ಕೊಟ್ಟಿದ್ದರು, ದಾಂಡೇಲಿಯನ್ನು ಒಂದು ಸಲ ತೊಳಿಬೇಕು ಅಂತ, ತೊಳೆದು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಅಂತ ಹೇಳಿದ್ರು. ಆವಾಗಿನಿಂದ ನಾವು ಇಲ್ಲಿವರೆಗೂ ಸತತವಾಗಿ ಸ್ವಚ್ಛತೆಗೆ ಒಂದು ಅಗತ್ಯ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೇವೆ, ಅಗತ್ಯ ಪ್ರಕ್ರಿಯೆಗಳನ್ನ ನಾವು ಜಾರಿ ಇಟ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ನೀವು ಹೇಳಿದಂಗೆ ಸ್ವಲ್ಪ ಕಸ ಕಡ್ಡಿಗಳು ಅಲ್ಲೆಲ್ಲಿ ಬೆಳೀತಾ ಇದೆ. ನಾನು ಕೂಡ ಅಬ್ಸರ್ವ್ ಮಾಡಿದ್ದೇನೆ ಊರಲ್ಲೆಲ್ಲ. ಸೊ ಈಗ ಅದಕ್ಕೆ ನಮ್ಮ ಮ್ಯಾನ್ ಪವರ್ದಿಂದ, ಅಂದರೆ ಇರ್ತಕ್ಕಂಥ 60 ಜನ ಲೇಬರ್ಸಲ್ಲಿ 30 ಜನ ಮನೆ ಕಸ ಸಂಗ್ರಹಣೆ ಹೋಗ್ತಾರೆ, 8 ಜನ ನಮ್ಮದು SWM ಸೈಟ್ನಲ್ಲಿ ಕೆಲಸ ಮಾಡ್ತಾರೆ. ಸೊ ಇದು ಇರ್ತಕ್ಕಂಥ 20-25 ಜನ ಲೇಬರ್ಸ್ಗಳಲ್ಲಿ ಊರಿನ ಎಲ್ಲ ಏರಿಯಾಗಳಲ್ಲಿರ್ತಕ್ಕಂಥ ಕಸ ಕಳೆಗಳನ್ನು ತೆಗಿತಕ್ಕಂಥ ಕೆಲಸ ಸ್ವಲ್ಪ ಕಷ್ಟ ಸಾಧ್ಯವಾಗಿದೆ. ಸೊ ಹೀಗಾಗಿ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಕಳೆದ ವರ್ಷ ನಾವು ಔಷಧಿ ಹೊಡೆದಿದ್ವಿ, ಅದೇ ರೀತಿ ಕಳೆನಾಶಕ ಔಷಧಿಗಳನ್ನು ಹೊಡಿತಕ್ಕಂಥ ಪ್ಲ್ಯಾನ್ ನಾವು ಮಾಡ್ತಾ ಇದ್ದೇವೆ. ಸೊ ಒಂದ್ಸಲ ನಾವು ಕಳೆನಾಶಕ ಔಷಧಿಯನ್ನು ಹೊಡೆದು ಬಿಟ್ಟರೆ ಅದು ಕಸ ಸತ್ತು ಬಿಡ್ತದೆ. ಅಂದರೆ ಪದೇ ಉದ್ಭವ, ಅದು ಕಸ ಬೆಳೆಯೋದ್ರಿಂದ ಮುಕ್ತಿ ಸಿಗ್ತದೆ. ಆ ಒಂದು ಹೊಸ ಸ್ಟ್ರಾಟಜಿನ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಸ್ವಲ್ಪ ಅದನ್ನು ನಾವು ಅನುಮೋದನೆ ಪಡೆದುಕೊಂಡು ಮಾಡಬೇಕಂತ ಇದೆ. ಸೊ ಸದ್ಯದಲ್ಲೇ ಆ ಕೆಲಸವನ್ನು ಕೂಡ. ಮತ್ತೊಂದು ಪುಂಡ ಪೋಖರ ಅಡ್ಡೆಯಾಗಿ ಮೋಜು ಮಸ್ತಿಗಾಗಿ ಸುಭಾಷ್ ನಗರದ ಒಳ ಕ್ರೀಡಾಂಗಣ ಬಳಕೆ ಆಗ್ತದೆ ಎನ್ನುವಂಥ ಮಾಹಿತಿ. ಹಾಗಾಗಿ ಅದನ್ನು ರಾತ್ರಿ 8 ಗಂಟೆಯ ನಂತರ ಅಥವಾ 9 ಗಂಟೆಯ ನಂತರ ಲಾಕ್ ಮಾಡಿ ಯಾರು ಹೋಗದಂಗೆ ಮಾಡುವಂಥ ಸಿಸ್ಟಮ್ ಯಾಕೆ ಮಾಡಬಾರ್ದು? ಈಗ ಇಂಡೋರ್ ಸ್ಟೇಡಿಯಂನಲ್ಲಿ ಬಹಳಷ್ಟು ವಿವಿಧ ಪ್ರಕಾರದ ಆಟಗಳನ್ನ ಆಡ್ತಾರೆ. ಇಲ್ಲಿ ಒಂದು ವಾಕಿಂಗ್ ಇದೆ, ಕ್ರಿಕೆಟ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಆಮೇಲೆ ಜಿಮ್ ಇದೆ, ಇಲ್ಲಿ ಬ್ಯಾಡ್ಮಿಂಟನ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಇಷ್ಟೆಲ್ಲ ಇದೆ. ಯಾವಾಗ ಜನ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲ ಥರದ್ದು ಲಾಕ್ ಬೇರೆನೇ ಇದೆ. ಸೊ ಹೀಗಾಗಿ ಮೈದಾನಕ್ಕೆ ರಾತ್ರಿ 8ವರೆಗೆ ಸ್ಟಾಪ್ ಮಾಡಿಬಿಟ್ರೆ ಮೈದಾನಕ್ಕೆ ಹೋಗುವಂಥದ್ದು ನಾವು ಯಾವುದೇ ಆಕ್ಟಿವಿಟೀಸ್ ಪರಿಶೀಲನೆ ಮಾಡಿ ಕ್ರಮ ವಹಿಸಿ ಅಲ್ಲಿ ಸಿಚುವೇಶನ್ ನೋಡಿಕೊಂಡು, ಅಥವಾ ನೀವು ಒಂದು CMC ಇಂದ ಒಂದು ಸ್ಟಾಫನ್ನು ಅಲ್ಲಿ ಸ್ಟಾಫ್ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಸಿಬ್ಬಂದಿ ಕೊರತೆ ಇದೆ, ಸಾಕಷ್ಟು ಸಿಬ್ಬಂದಿ ಕೊರತೆ ಇದೆ. ನಿಮ್ಮ ಗಮನಕ್ಕಿರಲಿ, ನನ್ನ ಚೇಂಬರ್ಗೆ ಇರ್ತಕ್ಕಂಥ ಸಿಪಾಯಿ ಮೊನ್ನೆ 31ನೇ ತಾರೀಕು ರಿಟೈರ್ಡ್ ಆದರು. ಮತ್ತೊಬ್ಬ ಸಿಬ್ಬಂದಿ ನಮ್ಮ ಹತ್ರ ಇಲ್ಲ. ಈಗ ಪರಿಸ್ಥಿತಿ ಇಲ್ಲೇ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಾವಿಲ್ಲ. ಸುಮಾರು ಪೊಲೀಸ್ ಇಲಾಖೆಯವರಿಗೆ ಒಂದು ಪ್ರತಿದಿನ ಒಂದು 2-3 ಸಲ ನೈಟ್ ವಿಸಿಟ್ ಕೊಟ್ಟರೆ ಅಟ್ಲೀಸ್ಟ್ ಒಂದು ಭಯದಿಂದಾಗಿ ಆದರೂ ಇಂಥ ಅಂದರೆ ಕುಡಿದು ಬಾಟ್ಲಿ ಬಿಸಾಕುವಂಥದ್ದು, ಅಲ್ಲಿ ಮತ್ತೊಂದು ಇನ್ನೊಂದು ದುರಂತಕ್ಕೆ ಅನಾಹುತಕ್ಕೆ ಈಗಾಗಲೇ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಬಹಳಷ್ಟು ಸಲ ಬಂದು
ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಹುಡುಗರಿಗೆ ಸ್ವಲ್ಪ ಒಂದೆರಡು ಸಲ ವಾರ್ನಿಂಗ್ ಕೂಡ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಸೊ ಇನ್ನೊಂದು ಸಲ ಅದನ್ನು ನಾವು ಗಮನ ಹರಿಸ್ತೇವೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ಕೂಲಂಕುಷವಾಗಿ ಹೇಳಿದ್ರಿ. ಸಾಧ್ಯತೆ ಮತ್ತು ಅಲ್ಲಿರುವಂತಹ ವ್ಯವಸ್ಥೆ ಮತ್ತು CMC ಯಾವ ರೀತಿ ಸ್ಪಂದಿಸ್ಬೋದು, ಜೊತೆಗೆ ಸಾರ್ವಜನಿಕರು ಹೇಗೆ ಇದಕ್ಕೆ ಸಹಕಾರವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು. ಕೊನೆಯ ಮಾತು, ಹಾಕಿರುವಂತಹ ಬೆಂಚುಗಳನ್ನು, ಸಿಮೆಂಟ್ ಬೆಂಚುಗಳನ್ನು ಅದು ಖಂಡಿತವಾಗಿ ಗುಣಮಟ್ಟದ್ದಿಲ್ಲ. ಅದೆಲ್ಲವನ್ನು ಕೂಡ ತೆಗೆದು ಹೊಸದಾಗಿಯೇ ಒಂದು ಗುಣಮಟ್ಟದ ಸಿಮೆಂಟ್ ಬೆಂಚುಗಳನ್ನು ಹಾಕಲಿಕ್ಕೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ವಿನಂತಿಯನ್ನು ಮಾಡ್ತೀವಿ. ನಾವು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಡೈರೆಕ್ಷನ್ಸನ್ನು ಕೊಡ್ತೀವಿ. ಥ್ಯಾಂಕ್ ಯು ಸರ್.